ಸ್ನೇಹಿತರೆ, ಈಗ ಇರಾನ್ ದೇಶದಲ್ಲಿ ಕಾಣುತ್ತಿರುವ ಈ ತೀವ್ರವಾದ ಅಶಾಂತಿ ಮತ್ತು ಅಸ್ಥಿರತೆ ಕೇವಲ ಬೆಲೆ ಏರಿಕೆ, ನಿರ್ಬಂಧಗಳು ಅಥವಾ ಸರ್ಕಾರ ವಿರೋಧಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪರಿಸ್ಥಿತಿಗಳು ಅಂತಹ ತಿರುವು ಪಡೆದಿವೆ. ಅಲ್ಲಿ ಈಗ ಪ್ರಶ್ನೆ ಯಾರ ಕೈಯಲ್ಲಿ ಅಧಿಕಾರ ಇರಲಿದೆ ಎನ್ನುವುದಲ್ಲ, ಬದಲಿಗೆ ಇರಾನ್ ದೇಶದ ಭವಿಷ್ಯ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎನ್ನುವುದೇ ನಿಜವಾದ ದೊಡ್ಡ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. ತೆಹರಾನ್ ನಗರದ ರಸ್ತೆಗಳಿಂದ ಮಶ್ಹದ್, ಇಸ್ಫಹಾನ್, ಶಿರಾಜ್ ಇಂತಹ ಪ್ರದೇಶಗಳವರೆಗೂ ಎಲ್ಲೆಡೆಯೂ ಒಂದು ವಿಚಿತ್ರವಾದ ಅಸ್ಥಿರತೆ ಮತ್ತು ಆತಂಕಕಾರಿ ನೋವು ಕಾಣುತ್ತಿದೆ. ಈ ಅಸ್ಥಿರತೆ ಒಮ್ಮೆಲೆ ಹುಟ್ಟಿಕೊಂಡದ್ದಲ್ಲ, ವರ್ಷಗಳಿಂದ ಒಳಗೆಯೇ ಹುದುಗಿ ಅಡಗಿಸಿಕೊಂಡು ಶಾಂತವಾಗಿ ಕೂಡಿಕೊಂಡು ಈಗ ಹೊರಬಂದಿದೆ. ಇರಾನ್ ಜನರು ಸಂಪೂರ್ಣವಾಗಿ ಬೇಸರಗೊಂಡಿದ್ದಾರೆ. ಅವರು ನಿರ್ಬಂಧಗಳಿಂದ ಬೇಸರಗೊಂಡಿದ್ದಾರೆ, ನಿರುದ್ಯೋಗದಿಂದ ಬೇಸರಗೊಂಡಿದ್ದಾರೆ, ಮಹಿಳೆಯರ ಮೇಲಿನ ಕಟ್ಟುಪಾಡುಗಳಿಂದ ಬೇಸರಗೊಂಡಿದ್ದಾರೆ. ಧರ್ಮ ಮತ್ತು ದೇಶದ ಹೆಸರಿನಲ್ಲಿ ಯಾವಾಗಲೂ ತ್ಯಾಗಗಳನ್ನು ಕೇಳುತ್ತಾ ಬದಲಿಗೆ ಕೇವಲ ಭಯ ಮತ್ತು ಬಡತನವನ್ನು ಮಾತ್ರ ನೀಡಿದ ಆ ರಾಜಕೀಯ ವ್ಯವಸ್ಥೆಯಿಂದಲೂ ಅವರು ಸಂಪೂರ್ಣವಾಗಿ ವಿರಕ್ತರಾಗಿದ್ದಾರೆ. ಈಗ ಪರಿಸ್ಥಿತಿ ಅಂತಹದ್ದಾಗಿ ಬದಲಾಗಿದೆ. ಜನರು ಬಹಿರಂಗವಾಗಿ ಒಂದೇ ಹೆಸರನ್ನು ಹೇಳುತ್ತಿದ್ದಾರೆ, ಅದು ಅಲಿ ಖಮೆನೇಯಿ. ವಿರೋಧ ಈಗ ಚದುರಿದಂತಿಲ್ಲ, ಅದು ನೇರವಾಗಿ ಅಧಿಕಾರದ ಅತ್ಯುನ್ನತ ಸ್ಥಾನದ ಮೇಲೆಯೇ ಕೇಂದ್ರೀಕೃತವಾಗಿದೆ. ಸುಪ್ರೀಂ ಲೀಡರ್ ಎಂಬ ಹೆಸರಿನಲ್ಲಿ ನಡೆದ ಈ ವ್ಯವಸ್ಥೆ ಈಗ ಅದೇ ವ್ಯವಸ್ಥೆಗೆ ಅತಿ ದೊಡ್ಡ ದೌರ್ಬಲ್ಯವಾಗಿ ಮಾರ್ಪಟ್ಟಿದೆ. ಇರಾನ್ ರಸ್ತೆಗಳ ಮೇಲೆ ಈಗ ಮೊಳಗುತ್ತಿರುವ ಘೋಷಣೆಗಳು ಕೇವಲ ತಾನಾಶಾಹಿ ಮುರ್ದಾಬಾದ್ ಎಂಬುವು ಮಾತ್ರವಲ್ಲ. ಈಗ ಆ ಘೋಷಣೆಗಳು ಗೌರವದ ಬಗ್ಗೆ, ಆತ್ಮಗೌರವದ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆಯೂ ಬದಲಾಗಿವೆ. ಏಕೆಂದರೆ ಜನರು ತಮ್ಮ ಜೀವನದಲ್ಲಿ ಬದಲಾವಣೆಗಾಗಿ ಹೋರಾಡುತ್ತಿದ್ದಾರೆ. ಯುವಕರು ಪ್ರಶ್ನಿಸುತ್ತಿದ್ದಾರೆ, ಇಸ್ಲಾಮಿಕ್ ವಿಪ್ಲವ ಎಂದು ತೋರಿಸಿದ ಆ ಕನಸು ಎಲ್ಲಿಗೆ ಹೋಯಿತು ಎಂದು. ಡಿಗ್ರಿಗಳನ್ನು ಪಡೆದ ಯುವಕರಿಗೆ ಉದ್ಯೋಗಗಳು ಏಕೆ ಇಲ್ಲ ಎಂದು, ಏಕೆಂದರೆ ಅವರ ಓದು ವ್ಯರ್ಥವಾಗುತ್ತಿದೆ. ತೈಲ ಮತ್ತು ಗ್ಯಾಸ್ನಿಂದ ಸಮೃದ್ಧವಾಗಿರುವ ದೇಶದಲ್ಲಿ ಜನರು ಬ್ರೆಡ್ ಕೊಳ್ಳಲು ಏಕೆ ಸರತಿಯಲ್ಲಿ ನಿಲ್ಲಬೇಕು ಎಂದು, ಏಕೆಂದರೆ ಆರ್ಥಿಕ ಸಮಸ್ಯೆಗಳು ತೀವ್ರಗೊಳ್ಳುತ್ತಿವೆ. ಇಲ್ಲಿ ಮಹಿಳೆಯರ ಮೇಲೆ ಇಷ್ಟೊಂದು ನಿರ್ಬಂಧಗಳು ಏಕೆ ಇವೆ ಎಂದು, ಏಕೆಂದರೆ ಅವು ಸಮಾನತೆಯನ್ನು ಕಸಿದುಕೊಳ್ಳುತ್ತಿವೆ. ಇಂತಹ ಪ್ರಶ್ನೆಗಳ ನಡುವೆಯೇ ನಿಧಾನವಾಗಿ ಒಂದು ಮಾತು ಗಾಳಿಯಲ್ಲಿ ತೇಲುತ್ತಾ ಬಂದಿದೆ. ಅದು ಇರಾನ್ ಭಾರತ ದೇಶದಲ್ಲಿ ಕಲಿಯಬೇಕು ಎಂಬ ಚರ್ಚೆ. ಮೊದಲಲ್ಲಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಮುಚ್ಚಿದ ಕೋಣೆಗಳಲ್ಲಿ ಮತ್ತು ಗುಸುಗುಸುಗಳಲ್ಲಿ ಮಾತ್ರವೇ ಇತ್ತು. ಆದರೆ ಈಗ ಆ ಗುಸುಗುಸುಗಳು ಘೋಷಣೆಗಳಾಗಿ ಮಾರ್ಪಟ್ಟಿವೆ ಮತ್ತು ಇದು ಜನರ ನಡುವೆ ಬಹಿರಂಗ ಚರ್ಚೆಯಾಗಿದೆ. ಜನರು ಬಹಿರಂಗವಾದಿ ಹೋಲಿಕೆ ಮಾಡಲು ಆರಂಭಿಸಿದ್ದಾರೆ. ಅವರು ಭಾರತವನ್ನು ಒಂದು ಅದ್ಭುತ ದೇಶವೆಂದು ನೋಡುತ್ತಿದ್ದಾರೆ. ಅಲ್ಲಿ ಅನೇಕ ಧರ್ಮಗಳು, ಭಾಷೆಗಳು, ಸಂಸ್ಕೃತಿಗಳಿದ್ದರೂ ಆ ದೇಶ ತನ್ನನ್ನು ತಾನು ಸಮತೋಲನದಲ್ಲಿ ನಿಲ್ಲಿಸಿಕೊಂಡಿದೆ ಮತ್ತು ಇದು ಅವರಿಗೆ ಭರವಸೆಯಾಗಿ ಕಾಣುತ್ತಿದೆ. ಇರಾನಿನ ಸಾಮಾನ್ಯ ಮುಸ್ಲಿಂಗಳಿಗೆ ಕೋಪ ಧರ್ಮದ ಮೇಲೆ ಇಲ್ಲ, ಅದು ಧರ್ಮವನ್ನು ಒಂದು ಗುರಾಣಿಯಾಗಿ ಮಾಡಿಕೊಂಡು ಪ್ರಶ್ನಿಸುವವರನ್ನು ಅಡಗಿಸಿದ ವ್ಯವಸ್ಥೆಯ ಮೇಲೆಯೇ ಇದೆ. ಅವರು ಹೇಳುತ್ತಿದ್ದಾರೆ, ನಾವು ಮುಸ್ಲಿಂಗಳೇ ಆದಲು ಗುಲಾಮರಲ್ಲ ಎಂದು. ಈ ಭಾವನೆಯೊಂದಿಗೆ ಅಲಿ ಖಮೇನಿಯ ವಿರೋಧ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಮತ್ತು ಇದು ದೇಶಾದ್ಯಂತ ಹರಡುತ್ತಿದೆ. ಅವನೊಂದಿಗೆ ರಿವಲ್ಯೂಷನರಿ ಗಾರ್ಡ್ಸ್, ಹಾರ್ಡ್ ಲೈನ್ ಮೌಲವಿಗಳು ಮತ್ತು ಅಧಿಕಾರದಲ್ಲಿರುವ ದೊಡ್ಡ ಮುಖಗಳೆಲ್ಲವೂ ವಿರೋಧಕ್ಕೆ ಗುರಿಯಾಗುತ್ತಿವೆ, ಏಕೆಂದರೆ ಇವು ವ್ಯವಸ್ಥೆಯ ಮೂಲ ಸ್ತಂಭಗಳಾಗಿವೆ. ಸರ್ಕಾರ ವಿರೋಧವನ್ನು ಅಡಗಿಸಲು ಇಂಟರ್ನೆಟ್ ಅನ್ನು ನಿರ್ಬಂಧಿಸಿದಾಗ ಕಥೆ ಸಂಪೂರ್ಣವಾಗಿ ಬದಲಾಯಿತು. ಚರಿತ್ರೆಯನ್ನು ನೋಡಿದರೆ ಗೊತ್ತು, ಗಂಟಲನ್ನು ಅಡಗಿಸಿದರೆ ಜನರು ರಸ್ತೆಗಳ ಮೇಲೆ ಬಂದೇ ಬಿಡುತ್ತಾರೆ. ಇರಾನ್ನಲ್ಲೂ ಅದೇ ಆಯಿತು ಮತ್ತು ಇದು ನಿರಸನಗಳನ್ನು ಮತ್ತಷ್ಟು ತೀವ್ರಗೊಳಿಸಿತು. ತೆಹರಾನ್ ಯೂನಿವರ್ಸಿಟಿಯಿಂದ ಸಣ್ಣ ಪಟ್ಟಣಗಳವರೆಗೂ ಜನರು ಹೊರಬಂದಿದ್ದಾರೆ. ಯುವಕರು ಮುಂಚೂಣಿಯಲ್ಲಿದ್ದಾರೆ. ಆ ಜನಸಮೂಹದಲ್ಲೇ ಅನಿರೀಕ್ಷಿತವಾದ ಕೆಲವು ಘೋಷಣೆಗಳು ಕೇಳಿಬಂದವು. ಅವು ಭಾರತದ ಹೆಸರನ್ನು ಉಚ್ಚರಿಸಿದವು ಮತ್ತು ಇದು ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು. ಎಲ್ಲೋ ಇಂಡಿಯಾ ಮಾಡೆಲ್ ಬೇಕು ಎಂದು, ಮತ್ತೊಂದೆಡೆ ಮೋದಿ ತರಹದ ನಾಯಕತ್ವ ಬೇಕು ಎಂಬ ಘೋಷಣೆಗಳು. ಇವು ಯಾವ ಸರ್ಕಾರದ ಪ್ರೇರಣೆಯಿಂದಲೂ ಬಂದದ್ದಲ್ಲ, ಕೇವಲ ಒಂದು ದೇಶದೊಂದಿಗಿನ ಹೋಲಿಕೆ ಮಾತ್ರ. ಅಂತಾರಾಷ್ಟ್ರೀಯ ಒತ್ತಡಗಳ ನಡುವೆಯೂ ತನ್ನ ನಿರ್ಣಯಗಳನ್ನು ತಾನೇ ತೆಗೆದುಕೊಳ್ಳುವ ದೇಶವೆಂದು ಭಾರತವನ್ನು ನೋಡುತ್ತಿದ್ದಾರೆ ಮತ್ತು ಇದು ಅವರಿಗೆ ಪ್ರೇರಣೆ ನೀಡುತ್ತಿದೆ. ಅಲ್ಲಿಂದಲೇ ಇರಾನ್ ಭಾರತದಲ್ಲಿ ಕಲಿಯಬೇಕು ಎಂಬ ಚರ್ಚೆ ಮತ್ತಷ್ಟು ಬಲವಾಗಿ ಬಂದಿದೆ. ಕೆಲವರಿದು ಇದನ್ನು ಪೂರ್ಣ ವಿಲೀನವೆಂದು ನೋಡುತ್ತಿದ್ದಾರೆ, ಇನ್ನು ಕೆಲವರು ಆಳವಾದ ರಾಜಕೀಯ ಮತ್ತು ಸಾಂಸ್ಕೃತಿಕ ಬಂಧವೆಂದು ನೋಡುತ್ತಿದ್ದಾರೆ ಮತ್ತು ಇದು ವಿವಿಧ ರೂಪಗಳಲ್ಲಿ ಚರ್ಚೆಯ ವಿಷಯವಾಗಿದೆ. ಇರಾನ್ ಮತ್ತು ಭಾರತದ ಸಂಬಂಧಗಳು ಹೊಸದಲ್ಲ,
ನಾಗರಿಕತೆಯಿಂದ ವ್ಯಾಪಾರದವರೆಗೂ ಶತಮಾನಗಳಿಂದ ಎರಡು ದೇಶಗಳು ಒಂದಕ್ಕೊಂದು ಸಂಪರ್ಕದಲ್ಲಿವೆ. ಚಾಬಹಾರ್ ಬಂದರಿರಲಿ, ಸಾಂಸ್ಕೃತಿಕ ವಿನಿಮಯ ಇರಲಿ, ಯಾವಾಗಲೂ ಸಹಜವಾದ ಸಂಬಂಧವೇ ಇದೆ ಮತ್ತು ಇದು ಎರಡು ದೇಶಗಳ ನಡುವೆ ನಂಬಿಕೆಯನ್ನು ಹೆಚ್ಚಿಸಿದೆ. ಹಲವು ಇರಾನಿಯರು ಹೇಳುತ್ತಿದ್ದಾರೆ, ಭಾರತ ನಮ್ಮನ್ನು ಎಂದೂ ಮೋಸ ಮಾಡಿಲ್ಲ, ಧರ್ಮದ ಹೆಸರಿನಲ್ಲೂ ಅಲ್ಲ, ಅಧಿಕಾರದ ಹೆಸರಿನಲ್ಲೂ ಅಲ್ಲ, ಮತ್ತು ಇದು ಅವರ ಮನಸ್ಸಿನಲ್ಲಿ ಭಾರತದ ಬಗ್ಗೆ ಒಳ್ಳೆಯ ಭಾವನೆಯನ್ನು ಸೃಷ್ಟಿಸಿದೆ. ಇಂತಹ ಹಿನ್ನೆಲೆಯಲ್ಲೇ ಮತ್ತೊಂದು ಚರ್ಚೆ ಬಲವಾಗಿ ಕೇಳಿಬರುತ್ತಿದೆ. ಅದು ಖಮೇನಿಯು ತೀವ್ರ ಒತ್ತಡದಲ್ಲಿದ್ದಾರೆ ಎನ್ನುವುದು. ರಸ್ತೆಗಳ ಮೇಲೆ ಮಾತ್ರವಲ್ಲ, ವ್ಯವಸ್ಥೆಯ ಒಳಗೂ ಅಸಮಾಧಾನ ಹೆಚ್ಚುತ್ತಿದೆ ಮತ್ತು ಇದು ಆಂತರಿಕ ವಿಭೇದಗಳನ್ನು ಸೂಚಿಸುತ್ತಿದೆ. ಕೆಲವು ಧಾರ್ಮಿಕ ಮುಖಂಡರು ಈಗ ಬಹಿರಂಗವಾಗಿ ಅವನಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸಿದ್ದಾರೆ. ಅವರು ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಇದು ವ್ಯವಸ್ಥೆಯಲ್ಲಿನ ದೌರ್ಬಲ್ಯವನ್ನು ತೋರಿಸುತ್ತಿದೆ. ಈ ಮಾತು ಇರಾನ್ ರಾಜಕೀಯ ಗಲ್ಲಿಗಳಲ್ಲಿ ಗಟ್ಟಿಯಾಗಿ ಮೊಳಗುತ್ತಿದೆ ಮತ್ತು ಇದು ರಾಜಕೀಯ ವರ್ಗಗಳಲ್ಲಿ ಆತಂಕವನ್ನು ಹೆಚ್ಚಿಸುತ್ತಿದೆ. ಅದೇ ಸಮಯದಲ್ಲಿ ವದಂತಿಗಳು ವೇಗವಾಗಿ ಹರಡುತ್ತಿವೆ. ಖಮೇನಿ ಭಾರತದೊಂದಿಗೆ ಸಂಪರ್ಕಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ ಎಂದು, ಈ ಸಂಕಷ್ಟದಿಂದ ಹೊರಬರಲು ಎಲ್ಲ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ ಎಂದು, ಮತ್ತು ಇದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬದಲಾಯಿಸಬಹುದು. ಕೆಲವರು ಇನ್ನೂ ಮುಂದೆ ಹೋಗಿ ಮೋದಿಯವೊಂದಿಗೆ ರಹಸ್ಯ ಸಭೆ ಸಿದ್ಧವಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಮತ್ತು ಇದು ಕಲ್ಪನೆಗಳಿಗೆ ದಾರಿ ಮಾಡುತ್ತಿದೆ. ಸತ್ಯ ಏನು ಎಂದು ಯಾರಿಗೂ ಗೊತ್ತಿಲ್ಲ, ಆದರೆ ಇಂತಹ ಚರ್ಚೆಗಳು ಕೇವಲ ಕಲ್ಪನೆಗಳು ಮಾತ್ರವಲ್ಲ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ ಮತ್ತು ಇವು ಸಾಕ್ಷ್ಯಗಳೊಂದಿಗೆ ಬಂಧಿತವಾಗಿರಬಹುದು. ಇರಾನ್ ಜನರು ಈಗ ಎರಡು ವರ್ಗಗಳಾಗಿ ಚೀಲಿ ಹೋಗಿಲ್ಲ. ಅವರು ಅನೇಕ ಪ್ರಶ್ನೆಗಳ ನಡುವೆ ಸಿಕ್ಕಿಹಾಕಿಕೊಂಡಿದ್ದಾರೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ, ಭಯ ಈಗ ಸಂಪೂರ್ಣವಾಗಿ ಕಳೆದು ಹೋಗಿದೆ. ಭಯ ಕಳೆದು ಹೋದರೆ ಚರಿತ್ರೆ ಬದಲಾಗುತ್ತದೆ ಮತ್ತು ಇದು ಹೊಸ ಬದಲಾವಣೆಗಳಿಗೆ ದಾರಿ ಮಾಡುತ್ತದೆ. ಪ್ರಸ್ತುತ ವ್ಯವಸ್ಥೆ ಬದಲಾಗದಿದ್ದರೆ ಇರಾನ್ ಏನಾದರೂ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಎಂದು ಜನರು ಹೇಳುತ್ತಿದ್ದಾರೆ. ಆ ನಿರ್ಧಾರದ ನಡುವೆ ಯಾವಾಗಲೂ ಒಂದೇ ವಿಷಯ ಮತ್ತೆ ಮತ್ತೆ ಬರುತ್ತಿದೆ, ಅದು ಇರಾನ್ ಭಾರತದಲ್ಲಿ ಕಲಿಯಬೇಕು ಎಂಬ ಆಲೋಚನೆ, ಮತ್ತು ಇದು ದೇಶದ ಭವಿಷ್ಯವನ್ನು ಬದಲಾಯಿಸಬಹುದು. ಇಲ್ಲಿಯೇ ಕಥೆ ಒಂದು ತಿರುವು ಪಡೆಯುತ್ತಿದೆ. ಅಧಿಕಾರ ಖಾಲಿಯಾಗಿಲ್ಲ, ಆದರೆ ಸಂಪೂರ್ಣವಾಗಿ ದುರ್ಬಲವಾಗಿದೆ. ರಸ್ತೆಗಳ ಮೇಲೆ ಕೋಪವಿದೆ, ಹೃದಯಗಳಲ್ಲಿ ಉಬ್ಬಸವಿದೆ ಮತ್ತು ಗಾಳಿಯಲ್ಲಿ ಒಂದು ದೊಡ್ಡ ಬದಲಾವಣೆಯ ವಾಸನೆ ಕಾಣುತ್ತಿದೆ. ಅದು ಇರಾನನ್ನು ಮಾತ್ರವಲ್ಲ, ಇಡೀ ಆಸಿಯಾದ ಸಮತೋಲನವನ್ನು ಬದಲಾಯಿಸುವ ಬದಲಾವಣೆ, ಮತ್ತು ಇದು ಪ್ರಾದೇಶಿಕ ರಾಜಕೀಯಗಳನ್ನು ಪ್ರಭಾವಿಸುತ್ತದೆ. ಇರಾನ್ ಈಗ ಮೊದಲಿನಂತಲ್ಲ. ರಸ್ತೆಗಳ ಮೇಲೆ ಬಂದ ಜನರು ಕೇವಲ ಅಧಿಕಾರ ಬದಲಾವಣೆಯನ್ನು ಕೋರುತ್ತಿಲ್ಲ, ಅವರು ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸಬೇಕೆಂದುಕೊಳ್ಳುತ್ತಿದ್ದಾರೆ ಮತ್ತು ಇದು ರಾಜಕೀಯ ಕ್ರಾಂತಿಗೆ ದಾರಿ ಮಾಡುತ್ತದೆ. ಅಂತಹ ಅಲಜಡಿಯ ನಡುವೆ ತೆಹರಾನ್ ಅಧಿಕಾರ ಕೇಂದ್ರಗಳಲ್ಲಿ ಆತಂಕ ತೀವ್ರ ಮಟ್ಟಕ್ಕೆ ತಲುಪಿದೆ. ಅಲಿ ಖಮೇನೆಯಿ ಈಗ ಕೇವಲ ಸುಪ್ರೀಂ ಲೀಡರ್ ಮಾತ್ರವಲ್ಲ, ಅವನು ಪ್ರತಿ ದಿಕ್ಕಿನಿಂದ ಪ್ರಶ್ನೆಗಳನ್ನು ಎದುರಿಸುತ್ತಿರುವ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದಾನೆ ಮತ್ತು ಇದು ಅವನ ಸ್ಥಿತಿಯನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತಿದೆ. ಇರಾನ್ ಪಾರ್ಲಿಮೆಂಟ್ ಒಳಗೂ ವಾತಾವರಣ ಉರಿಯುತ್ತಿದೆ. ಹಲವು ನಾಯಕರು ಬಹಿರಂಗವಾಗಿ ಏನೂ ಮಾತನಾಡುತ್ತಿಲ್ಲ, ಆದರೆ ಮುಚ್ಚಿದ ಕೋಣೆಗಳಲ್ಲಿ ಚರ್ಚೆಗಳು ತೀವ್ರವಾಗಿ ನಡೆಯುತ್ತಿವೆ ಮತ್ತು ಇವು ರಹಸ್ಯವಾಗಿ ಬದಲಾವಣೆಗಳಿಗೆ ದಾರಿ ಮಾಡುತ್ತಿವೆ. ಕೆಲವು ದೊಡ್ಡ ನಾಯಕರು, ಇನ್ನೂ ಒಳ್ಳೆಯ ಮತ್ತು ಅರ್ಥಮಾಡಿಕೊಳ್ಳುವವರೆಂದು ಹೆಸರುಳ್ಳವರು, ಒಂದೇ ಮಾತನ್ನು ಮತ್ತೆ ಮತ್ತೆ ಹೇಳುತ್ತಿದ್ದಾರೆ, ಇರಾನ್ನು ಉಳಿಸಬೇಕೆಂದರೆ ಅಸಾಧಾರಣ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು. ಆ ಚರ್ಚೆಗಳಲ್ಲಿ ಒಂದೇ ಆಲೋಚನೆ ಬಲವಾಗಿ ಎದ್ದು ಕಾಣುತ್ತಿದೆ, ಅದು ಇರಾನ್ನು ಭಾರತದಲ್ಲಿ ಕಲಿಸಬೇಕು ಎನ್ನುವುದು. ಇದು ಈಗ ಸಾಮಾನ್ಯರ ಕಲ್ಪನೆ ಮಾತ್ರವಲ್ಲ, ಕೆಲವು ಪ್ರಭಾವಶಾಲಿ ರಾಜಕೀಯ ನಾಯಕರೂ ಇದನ್ನು ಒಪ್ಪಿಕೊಳ್ಳಲು ಆರಂಭಿಸಿದ್ದಾರೆ. ಇರಾನ್ ಈಗ ಒಂಟಿಯಾಗಿ ಅಂತಾರಾಷ್ಟ್ರೀಯ ಒತ್ತಡಗಳನ್ನು ತಡೆದುಕೊಳ್ಳಲಾರದು ಎಂದು. ಪಶ್ಚಿಮ ದೇಶಗಳ ನಿರ್ಬಂಧಗಳು, ಒಳಗಿನ ದಂಗೆ ಮತ್ತು ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗುತ್ತಿರುವುದು ಎಲ್ಲವೂ ಕಲೆತು ಅದನ್ನು ಕೆಳಗಿಳಿಸುತ್ತಿವೆ. ಚೈನಾದ ಮೇಲೆ ಮೊದಲಿನಂತೆ ನಂಬಿಕೆಯಿಲ್ಲ. ರಷ್ಯಾ ತನ್ನ ಯುದ್ಧದಲ್ಲಿ ಸಿಕ್ಕಹಾಕಿಕೊಂಡಿದೆ. ಅಂತಹ ಸಮಯದಲ್ಲಿ ಭಾರತ ಒಂದೇ ಕಾಣುತ್ತಿದೆ. ಅದು ಬಲವಂತವಾದದ್ದು ಮಾತ್ರವಲ್ಲ, ಸಾಂಸ್ಕೃತಿಕವಾಗಿ ಮತ್ತು ಚಾರಿತ್ರಿಕವಾಗಿಯೂ ಶತ್ರುವಲ್ಲದ್ದು. ಇರಾನ್ ಸಾಮಾನ್ಯ ಮುಸ್ಲಿಂಗಳ ದೃಷ್ಟಿಕೋನವು ಸ್ಪಷ್ಟವಾಗಿದೆ. ಕೋಪ ಇಸ್ಲಾಂ ಧರ್ಮದ ಮೇಲಿಲ್ಲ, ಅದು ಇಸ್ಲಾಂನು ಭಯ ಹುಟ್ಟಿಸುವ ಆಯುಧವಾಗಿ ಮಾರ್ಪಡಿಸಿದ ವ್ಯವಸ್ಥೆ ಮೇಲೆಯೇ ಇದೆ. ಮಸೀದಿಗಳ ಹೊರಗೆ, ಬಜಾರುಗಳಲ್ಲಿ, ಮನೆಗಳ ಸಭೆಗಳಲ್ಲಿ ಜನರು ಬಹಿರಂಗವಾಗಿ ಹೇಳುತ್ತಿದ್ದಾರೆ, ನಮಗೆ ಗೌರವದೊಂದಿಗೆ ಬದುಕಬೇಕು, ಭಯದೊಂದಿಗಲ್ಲ ಎಂದು. ಭಾರತದ ಬಗ್ಗೆ ಮಾತನಾಡುವಾಗ
ಅವರ ಮಾತುಗಳಲ್ಲಿ ದ್ವೇಷವಿಲ್ಲ, ಕೇವಲ ಆಶೆ ಮಾತ್ರ ಇದೆ. ಇಂತಹ ಹಿನ್ನೆಲೆಯಲ್ಲೇ ವದಂತಿಗಳು ಮತ್ತಷ್ಟು ವೇಗವಾಗಿ ಹರಡಿದವು. ಖಮೇನೆಯಿ ಮೇಲೆ ತೀವ್ರ ಒತ್ತಡವಿದೆ ಎಂದು, ಭದ್ರತಾ ಸಂಸ್ಥೆಗಳು ಸಂಪೂರ್ಣವಾಗಿ ಅವನ ಹಿಂದೆ ಇಲ್ಲ ಎಂದು. ಕೆಲವು ವರದಿಗಳಲ್ಲಿ ಹೀಗೂ ಹೇಳಿದ್ದಾರೆ: ಖಮೇನೆಯಿ ಭಾರತಕ್ಕೆ ಸಂದೇಶ ಕಳುಹಿಸಿದ್ದಾರೆ ಎಂದು, ಪರಿಸ್ಥಿತಿ ಕೈಯಿಂದ ಹೊರಹೋಗುತ್ತಿದೆ, ನಮ್ಮನ್ನು ಉಳಿಸುವ ಮಾರ್ಗ ನೋಡಿ ಎಂದು. ಸತ್ಯ ಏನು ಎಂದು ಗೊತ್ತಿಲ್ಲ, ಆದರೆ ಖಮೇನೆಯಿ ಈಗ ನಿಯಂತ್ರಣದಲ್ಲಿಲ್ಲ ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತಿದೆ. ಇದೇ ಸಮಯದಲ್ಲಿ ರಸ್ತೆಗಳ ಮೇಲೆ ಮತ್ತೊಂದು ವಿಷಯ ಕಾಣುತ್ತಿದೆ. ಜನಸಮೂಹದಲ್ಲಿ ಮೋದಿ ಹೆಸರು ಮೊಳಗುತ್ತಿದೆ. ಇದು ಯಾವ ವಿದೇಶಿ ಏಜೆಂಡಾದ ಭಾಗವಲ್ಲ, ಕೇವಲ ಒಂದು ಹೋಲಿಕೆ ಮಾತ್ರ. ಜನರು ಹೇಳುತ್ತಿದ್ದಾರೆ, ಬಲವಾದ ನಾಯಕತ್ವ ಎಂದರೇನು ಎಂದು ಭಾರತ ತೋರಿಸಿದೆ ಎಂದು. ದೇಶ ಸಂಕಷ್ಟದಲ್ಲಿರುವಾಗ ನಾಯಕ ತಪ್ಪಿಸಿಕೊಳ್ಳುವುದಿಲ್ಲ, ಮುಂದೆ ಬಂದು ನಿಲ್ಲುತ್ತಾನೆ ಎಂದು. ಅದಕ್ಕೆ ಇರಾನ್ ಭಾರತದಲ್ಲಿ ಕಲಿಯಬೇಕು ಎಂಬ ಆಲೋಚನೆ ಈಗ ಮತ್ತಷ್ಟು ಬಲಪಡುತ್ತಿದೆ. ಅಂತಾರಾಷ್ಟ್ರೀಯ ಮೀಡಿಯಾವು ಈ ಬದಲಾವಣೆಯನ್ನು ಗಮನಿಸಲು ಆರಂಭಿಸಿದೆ. ಹೆಡ್ಲೈನ್ಗಳು ಬದಲಾಗುತ್ತಿವೆ. ಇರಾನ್ ಒಂದು ಚಾರಿತ್ರಿಕ ತಿರುವಿನತ್ತ ಸಾಗುತ್ತಿದೆಯೇ ಎಂದು. ಪ್ರಪಂಚದ ಶಕ್ತಿಗಳೆಲ್ಲವೂ ಆತಂಕಗೊಳ್ಳುತ್ತಿವೆ, ಮುಖ್ಯವಾಗಿ ಚೀನಾ, ಏಕೆಂದರೆ ಅದು ಇರಾನನ್ನು ತನ್ನ ಕಾರ್ಯತಂತ್ರದ ಸಹಚರನೆಂದು ನೋಡುತ್ತಿದೆ. ಆದರೆ ನೆಲದ ಮೇಲಿರುವ ವಾಸ್ತವ ಮತ್ತೊಂದು ಕಥೆ ಹೇಳುತ್ತಿದೆ. ಜನರು ರಸ್ತೆಗಳ ಮೇಲೆ ನಿರ್ಣಯ ತೆಗೆದುಕೊಂಡ ನಂತರ ಟ್ಯಾಂಕುಗಳು ಮತ್ತು ಪ್ರಕಟಣೆಗಳು ಹೆಚ್ಚು ಕಾಲ ಕೆಲಸ ಮಾಡುವುದಿಲ್ಲ. ಭಾರತವು ಈ ಪರಿಸ್ಥಿತಿಯನ್ನು ಗಾಢವಾಗಿ ಗಮನಿಸುತ್ತಿದೆ. ಯಾವ ಅಧಿಕೃತ ಪ್ರಕಟಣೆಯೂ ಇಲ್ಲ, ತರಾಹೂರಿಯೂ ಇಲ್ಲ, ಆದರೆ ರಾಯಭಾರಿಗಳ ವರ್ಗಗಳಲ್ಲಿ ಹಲ್ಚಲ್ ಸ್ಪಷ್ಟವಾಗಿ ಕಾಣುತ್ತಿದೆ. ಇರಾನ್ ನಿಜವಾಗಿಯೂ ಹೊಸದಾರಿ ಆಯ್ದುಕೊಂಡರೆ ಅದರ ಪ್ರಭಾವ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ಆಸಿಯಾ ಬದಲಾಗುತ್ತದೆ. ಇರಾನ್ ಸೇನೆಯಲ್ಲೂ ಈಗ ಮೌನ ನೆಲೆಸಿದೆ. ಬಹಿರಂಗ ದಂಗೆಯಿಲ್ಲ, ಆದರೆ ಆದೇಶಗಳ ಬಗ್ಗೆ ಗೊಂದಲ ಸ್ಪಷ್ಟವಾಗಿ ಕಾಣುತ್ತಿದೆ. ಸೈನಿಕರು ಅದೇ, ಆದರೆ ನಂಬಿಕೆ ಸಂಪೂರ್ಣವಾಗಿ ಕದಲಿದೆ. ನಂಬಿಕೆ ಕದಲಿದರೆ ಅಧಿಕಾರದ ಅಡಿಪಾಯಗಳು ತಾವೇ ಕುಸಿದು ಬೀಳುತ್ತವೆ. ಇರಾನ್ ಈಗ ಒಂದು ಚೌರಾಸ್ತೆಗೆ ತಲುಪಿದೆ. ಹಿಂದಕ್ಕೆ ತಿರುಗುವುದು ಬಹುತೇಕ ಅಸಾಧ್ಯ. ಒಂದು ಕಡೆ ಭಯ ಮತ್ತು ದಮನದೊಂದಿಗೆ ನಿಂತಿರುವ ಹಳೆಯ ವ್ಯವಸ್ಥೆಯಿದೆ. ಮತ್ತೊಂದು ಕಡೆ ಅರಿಯದ, ಆದರೆ ಆಶೆಗಳಿಂದ ತುಂಬಿರುವ ಮಾರ್ಗವಿದೆ. ಅಲ್ಲಿ ಜನರು ಬಹಿರಂಗವಾಗಿ ಹೇಳುತ್ತಿದ್ದಾರೆ, ಇರಾನ್ ಭಾರತದಲ್ಲಿ ಕಲಿಯುವುದೇ ಅವರಿಗೆ ಗೌರವ, ಭದ್ರತೆ ಮತ್ತು ಸ್ಥಿರತೆ ನೀಡುವ ಮಾರ್ಗವಾಗಬಹುದು ಎಂದು. ಈ ನಿರ್ಣಯ ಸುಲಭವಲ್ಲ. ವಿರೋಧವಿರುತ್ತದೆ, ಅಂತಾರಾಷ್ಟ್ರೀಯ ಒತ್ತಡಗಳಿರುತ್ತವೆ, ಕುತಂತ್ರಗಳು ನಡೆಯುತ್ತವೆ. ಆದರೆ ಚರಿತ್ರೆ ಸಾಕ್ಷಿಯಾಗಿದೆ. ಜನರು ಒಂದೇ ಆಲೋಚನೆಯಲ್ಲಿ ಕಲಿತರೆ ಹಳಿಗಳು ಬದಲಾಗುತ್ತವೆ. ಇರಾನ್ ರಸ್ತೆಗಳ ಮೇಲೆ ಎದ್ದರಿದ ಆ ಗಂಟಲು ಕೇವಲ ವಿರೋಧದ ಗಂಟಲು ಮಾತ್ರವಲ್ಲ, ಅದು ಹೊಸ ಭವಿಷ್ಯದ ಗಂಟಲು. ಈಗ ಪ್ರಶ್ನೆ ಈ ಬದಲಾವಣೆ ಆಗುತ್ತದೆಯೇ ಇಲ್ಲವೇ ಎನ್ನುವುದಲ್ಲ. ನಿಜವಾದ ಪ್ರಶ್ನೆ, ಇರಾನ್ ಹೃದಯಗಳಿಂದ ಎದ್ದರಿದ ಈ ಗಂಟಲಿಗೆ ಭಾರತ ಏನು ಹೇಳುತ್ತದೆ ಮತ್ತು ಯಾವ ರೀತಿಯ ಸ್ಪಂದನೆ ನೀಡುತ್ತದೆ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಬರೆಯಿರಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಶನ್ ಅನ್ನು ಆಲ್ ಮೇಲೆ ಸೆಟ್ ಮಾಡಿಕೊಳ್ಳಿ.